ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹುರುಳಿಕಟ್ಟಿನ ಬಸ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಫಸ್ಟು ಹುರುಳಿಕಾಳನ್ನು ಒಂದಿನ ರಾತ್ರಿ ನೆನೆಸಿಟ್ಕೊಂಡು ಅದನ್ನು ಮಾರನೇ ದಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 4-5 ಪ್ರೆಷರ್ ತೆಗೆಸಿದ್ರೆ ಸಾಕು. ಕಾಳು ಮತ್ತು ಕಟ್ಟು ಎರಡು ಬೇರೆ ಬೇರೆ ಮಾಡಿ ಇಟ್ಕೋಬೇಕು. ನಾನೀಗ ಮಸಾಲೆ ಎಲ್ಲ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಫಸ್ಟು ಹುರ್ಕೊಳೋದನ್ನ ತೋರಿಸ್ತೀನಿ. ಒಂದು ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಫಸ್ಟು ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪಗಾಗ್ತಾ ಇದ್ದಂಗೆ ಈರುಳ್ಳಿ ಹಾಕೋಬೇಕು. ಕೆಲವರು ಈರುಳ್ಳಿ ಜಾಸ್ತಿ ಹಾಕೊತಾರೆ, ಬೆಳ್ಳುಳ್ಳಿ ಕಮ್ಮಿ ಹಾಕ್ಕೊತಾರೆ. ಎಲ್ಲ ಅವರವರ ಟೇಸ್ಟಿಗೆ ತಕ್ಕ ಹಾಗೆ. ನಾನು ಸ್ವಲ್ಪ ಬೆಳ್ಳುಳ್ಳಿ 4 ಕಾಳು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎರಡು ಹುರ್ಕೊಂಡು ಎತ್ತಿಟ್ಕೋಬೇಕು ಕೆಂಪಗಾದ್ಮೇಲೆ. ಆಮೇಲೆ ಅದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ನಾವು ಬಾಡಿಸ್ಕೋಬೇಕು. ಕೆಲವರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾರೆ ಬಾಡಿಸ್ಕೊಳೋದಕ್ಕೆ. ಹಸಿಮೆಣಸಿನ್ಕಾಯಿದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಹುರುಳಿಕಟ್ಟು ಹೀಟ್ ಅನ್ನೋದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅದು ಯೆಲ್ಲೋ ಕಲರ್ನಲ್ಲಿರುತ್ತೆ, ಇದು ಸ್ವಲ್ಪ ರೆಡ್ ಕಲರ್ನಲ್ಲಿರುತ್ತೆ ಮಾಡೋದರಿಂದ. ಈಗ ನಾವು ಇದು ಒಣಗಿದ ಮೆಣಸಿನ್ಕಾಯಿ ಬಾಡಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಒಂದು 4 ಕಾಳು ಮೆಣಸು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಚಟಪಟ ಅಂತ ಅನ್ಬೇಕಾದ್ರೆ ಆಫ್ ಮಾಡಿಬಿಡ್ಬೇಕು. ಬೇಕು ಅಂತಂದವರು ಇದಕ್ಕೆ ಕರಿಬೇವಿನ ಸೊಪ್ಪು 1-2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಕೂಡ ನಾವು ಹುರ್ಕೊಂಡು ಹಾಕೋಬೋದು, ಒಂದು ಘಮ ಬರೋದಕ್ಕೋಸ್ಕರ ಅಷ್ಟೇ. ಮತ್ತು ಇದಕ್ಕೆ ನಾನು ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಮಾತ್ರ. ಯಾಕೆಂದರೆ ಕಾಳು ಜಾಸ್ತಿ ಇದೆ, ಹಾಗಾಗಿ ನಮಗೆ ಕಾಳು ಒಳ್ಳೆ ತಿಕ್ನೆಸ್ ಕೊಡುತ್ತೆ. ನಾವು ತೆಂಗಿನಕಾಯಿ ಹಾಕ್ಕೊಳ್ಳೋದು ಟೇಸ್ಟಿಗೋಸ್ಕರ ಅಷ್ಟೇ. ಕೆಲವರು ಕಾಳನ್ನು ಮಾತ್ರ ಹಾಕಿ ರುಬ್ಕೊತಾರೆ, ತೆಂಗಿನಕಾಯಿ ಹಾಕ್ಕೊಳೋದಿಲ್ಲ. ಹಳ್ಳಿ ಸೈಡ್ನೆಲ್ಲ ಬರೀ ಕಾಳು ನಮಗೆ ತಿಕ್ನೆಸ್ ಕೊಡುತ್ತೆ ಅನ್ನೋದಕ್ಕೋಸ್ಕರ, ಮತ್ತು ನಾವೇನು ಕಟ್ಟು ತೆಗೆದಿರ್ತೀವಲ್ಲ ಅದ್ರದ್ದು ಟೇಸ್ಟ್ ಚೆನ್ನಾಗಿರೋದು ಅನ್ನೋದಕ್ಕೋಸ್ಕರ ಅದನ್ನೇ ಮಾಡ್ತಾರೆ. ಅದು ಅವ್ರವ್ರ ಇಷ್ಟಕ್ಕೆ ಮಾಡ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಆಮೇಲೆ ಅದನ್ನು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕಬೇಕಾದ್ರೂ ಅಷ್ಟೇ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಬಾಡಿಸ್ಕೊಂಡು ನಾವು ಮಸಾಲೆನ ಹಾಕ್ಕೊಳ್ತೀವಿ. ಮಸಾಲೆನ ಹಾಕೋಬೇಕಾದ್ರೆ ಅದನ್ನು ತುಂಬ ಏನು ಫ್ರೈ ಮಾಡೋದು ಬೇಡ. ಯಾಕೆ ಅಂತಂದರೆ ನಾವು ಫಸ್ಟಿಗೆ ಎಣ್ಣೆನಲ್ಲೆಲ್ಲ ಹುರ್ಕೊಂಡಿರ್ತೀವಲ್ವ, ಹಾಗಾಗಿ ಹಳ್ಳಿ ಸೈಡ್ನಲ್ಲೆಲ್ಲ ಮಂಡ್ಯ ಹಾಸನ ಕಡೆಗೆಲ್ಲ ಅದನ್ನು ಹುರ್ಕೊಳೋದಿಲ್ಲ, ಹಸಿಯಾಗೂ ಹಾಕ್ತಾರೆ. ಮತ್ತು ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊಂಬಿಡ್ತಾರೆ, ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಬಿಡ್ತಾರೆ. ಆಮೇಲೆ ಕಾಳು ಮೆಣಸು ಜೀರಿಗೆನೆಲ್ಲ ಹಸಿಯಾಗಿ ಹಾಕ್ಕೊಳ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ತೆಂಗಿನಕಾಯಿ ಹಾಕ್ತಿರಂಗೆ ಮಸಾಲೆ ರುಬ್ಬಿಟ್ಟು ಅದನ್ನು ಕಟ್ಟು ಜೊತೆಗೆ ತಿಂತಾರೆ, ಹಾಗೆಯೇ ತೊಗೊಂಡು ತಿಂತಾರೆ. ಅದಕ್ಕೆ ಉಪ್ಪೆಸರು ಅಂತಾರೆ. ಮೈಸೂರು ಕಡೆಗೆಲ್ಲ ಭಾಳ ಫೇಮಸ್ ಅದು. ಒಬ್ಬೊಬ್ಬರು ಒಂದೊಂದು ಸ್ಟೈಲ್ನಲ್ಲಿ ಬಸ್ಸಾರನ್ನು ಮಾಡ್ತಾರೆ. ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೂ ಆಗ್ಬೋದು. ಈ ಬಸ್ಸಾರಿಗೆ ನಮಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಎಂಥದೇ ಬಸ್ಸಾರು ಮಾಡಿದ್ರೂ ಮುದ್ದೆ ಮಾತ್ರ ಎಲ್ಲದಕ್ಕೂ ಹಾಕ್ತಾರೆ. ನಾನು ಸ್ವಲ್ಪ ಕಾಳನ್ನು ತಿಕ್ಕಾಗಿರೋದಕ್ಕೆ ರುಬ್ಕೊಂಡು ನಾನು ಅದನ್ನು ಕಟ್ಟು ಜೊತೆಗೆ ಹಾಕ್ತಾಯಿದ್ದೀನಿ. ಮತ್ತು ನಾನು ಇದಕ್ಕೆ ನೀರು ಬೇರೆ ಯಾವುದು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಉಡ್ಲಿ ಕಟ್ಟನೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಮುಂದಿರಬೇಕು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ನಮಗೆ ಟೇಸ್ಟ್ ನೋಡಿಕೊಂಡು ನಾವು ಒಂದು ಸತಿ ಕುದಿಸ್ಬಿಟ್ಟು ಇಳಿಸಿದ್ರೆ ಸಾಕು. ನಾವು ಈ ಸಾರನ್ನು 2 ದಿವಸ ಕುದಿಸ್ಕೊಂಡು ತಿಂದ್ರೂ ತುಂಬ ಟೇಸ್ಟಾಗಿರುತ್ತೆ. ಯಾಕೆಂದರೆ ನಾವು ತರಕಾರಿನಲ್ಲಿ, ಸೊಪ್ಪಲ್ಲಿ, ಆಮೇಲೆ ಅವರೆಕಾಳು, ಹಲಸಿಂದ ಕಾಳು ಇಂಥದ್ದೆಲ್ಲ ಮಾಡ್ತೀವಿ. ಹುಳಿ ಕಟ್ಟನ್ನು ತೆಗೆದುಬಿಟ್ಟು ಮಾಡೋದು ಅಪರೂಪ. ಒಂದು ಸತಿ ಹುಳಿ ಕಟ್ಟಲ್ಲಿ ನೀವು ಕೂಡ ಅಡುಗೆ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.